ನಮಸ್ಕಾರ. ಮುಖ್ಯಾಂಶಗಳು. ಆಕಾಶವಾಣಿಯ ಮನ್ ಕಿ ಬಾತ್ನಲ್ಲಿ ನಾಳೆ ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ವಿಶ್ವಸಂಸ್ಥೆಗೆ 70ನೇ ವಾರ್ಷಿಕೋತ್ಸವ, ಪ್ರಧಾನಿ ಶುಭಾಶಯ. ಸಂಕಷ್ಟ ಸೂತ್ರದಡಿ ತಮಿಳುನಾಡಿಗೆ ನೀರು ಅಭಾವ ಕಾರಣ ಹೆಚ್ಚಿನ ನೀರು ಬಿಡುಗಡೆ ಸಾಧ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಹಾಗೂ ಏಕದಿನ ಕ್ರಿಕೆಟ್, ಮುಂಬೈನಲ್ಲಿ ನಾಳೆ ಭಾರತ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರ ಆಕಾಶವಾಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಮನದಾಳದ ಮಾತು ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಈ ಸರಣಿಯ 13ನೇ ಆವೃತ್ತಿಯಾಗಿದ್ದು, ದೇಶವಾಸಿಗಳೊಂದಿಗೆ ಪ್ರಧಾನಿ ವಿವಿಧ ವಿಷಯಗಳ ಕುರಿತು ಸಂವಾದ ನಡೆಸುವರು. The program is broadcast live on the entire All India Radio network and Doordarshan channels. ಪ್ರಧಾನಿ ಭಾಷಣದ ಕನ್ನಡ ಅವತರಣಿಕೆ ನಾಡಿದ್ದು ಸೋಮವಾರ ಬೆಳಗ್ಗೆ 9 ಗಂಟೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಸಂಗೀತ ನಾಟಕ ಅಕಾಡೆಮಿ ಕಲಾವಿದರ ನಿಯೋಗ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿತು. ಪಂಡಿತ್ ವಿಶ್ವಮೋಹನ್ ಭಟ್, ಪಂಡಿತ್ ಅಜಯ್ ಚಕ್ರವರ್ತಿ, ಪಂಡಿತ್ ಅರುಣಾ ಸಾಯಿರಾಮ್, ಪಂಡಿತ್ ಅತುಲ್ ತಿವಾರಿ ನಿಯೋಗದಲ್ಲಿದ್ದರು. ಅಕಾಡೆಮಿ ಅಧ್ಯಕ್ಷ ಶೇಖರ್ ಸೇನ್ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಶ್ವಸಂಸ್ಥೆಯ 70ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಗೆ ಶುಭಾಶಯ ಕೋರಿದ್ದಾರೆ. ಮಾನವೀಯ ಸೇವೆಯಲ್ಲಿ 70 ವರ್ಷ ಪೂರೈಸಿರುವ ವಿಶ್ವಸಂಸ್ಥೆ ವಿಶ್ವವನ್ನು ಶಾಂತಿಧಾಮವಾಗಿ ಪರಿವರ್ತಿಸುವ ಗುರಿಗೆ ಬದ್ಧವಾಗಿದೆ. ವಿಶ್ವಸಂಸ್ಥೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಭಾರತ ಮುಂಚೂಣಿ ರಾಷ್ಟ್ರವಾಗಿದೆ. ಇಂದಿಗೂ ಪ್ರಸ್ತುತವಾಗಿರುವ ಗಾಂಧೀಜಿ ಸಿದ್ಧಾಂತಗಳು ವಿಶ್ವಸಂಸ್ಥೆಯ ಸಿದ್ಧಾಂತಗಳೊಂದಿಗೆ ಅನುರಣಿಸುತ್ತಿವೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ವಾರ್ಷಿಕೋತ್ಸವದ ಅಂಗವಾಗಿ 60 ದೇಶಗಳ 200 ಸ್ಮಾರಕಗಳು, ಕಟ್ಟಡಗಳು ಹಾಗೂ ವಸ್ತು ಸಂಗ್ರಹಾಲಯಗಳನ್ನು ಇಂದು ರಾತ್ರಿ ವಿಶ್ವಸಂಸ್ಥೆ ಅಧಿಕೃತ ಬಣ್ಣವಾದ ನೀಲಿಯಿಂದ ಬೆಳಗಿಸಲಾಗುವುದು. ಗುಜರಾತ್ನ ಸಬರಮತಿ ಆಶ್ರಮದಲ್ಲಿ ಭಾರತ ಮತ್ತು ವಿಶ್ವಸಂಸ್ಥೆ ಧ್ವಜಗಳನ್ನು ಕಟ್ಟಿ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿದೆ. ರಾಷ್ಟ್ರಪತಿ ಭವನ, ಸಂಸತ್ ಭವನ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ರಾಷ್ಟ್ರಧ್ವಜ ಮಾತ್ರ ಹಾರಿಸಲಾಗುವುದು. ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳಿಗೆ ಮಹಿಳಾ ಪೈಲಟ್ಗಳನ್ನು ನೇಮಿಸಿಕೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಸಾಲಿನ ಭಾರತೀಯ ವಾಯುಪಡೆ ಅಕಾಡೆಮಿ ಬ್ಯಾಚ್ನಿಂದ ಮಹಿಳಾ ಪೈಲಟ್ಗಳ ತಂಡವನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದು ರಕ್ಷಣಾ ಸಚಿವಾಲಯದ ಹೇಳಿಕೆ ತಿಳಿಸಿದೆ. ಭಾರತೀಯ ಮಹಿಳೆಯರ ಆಶೋತ್ತರಗಳು ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಶಸ್ತ್ರ ಪಡೆಗಳಲ್ಲಿನ ಸಮಕಾಲೀನ ಶೈಲಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಗತಿಪರ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ದೇಶದೆಲ್ಲೆಡೆ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ವಿಶ್ವಾಸ ಮೂಡಿದೆ ಎಂದು ಪಕ್ಷದ ಹಿರಿಯ ನಾಯಕ ಹಾಗೂ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ. ಅವರಿಂದು ಬಿಹಾರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ, ಬಿಹಾರ ವಿಧಾನಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆಯಾಗಿದ್ದು, ಕಾರ್ಯಕರ್ತರು ಸಂಘಟಿತರಾಗಿ ಚುನಾವಣೆಯನ್ನು ಎದುರಿಸಬೇಕು. ಪಕ್ಷದ ಸಾಮರ್ಥ್ಯ ನಮಗೆ ಮನವರಿಕೆಯಾಗಿರುವುದಿಲ್ಲ. ಇತರ ರಾಜಕೀಯ ಪಕ್ಷಗಳು ಇದನ್ನು ಶೋಷಣೆ ಮಾಡುವ ಮೂಲಕ ರಾಜಕೀಯ ಲಾಭ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಅವಕಾಶ ನೀಡಬಾರದು ಎಂದರು. हरियाणा में हम गठबंधन की राजनीति करते थे तो 90 में से हमें 29 सीट मिलती थी, लड़ने को 29 सीट मिलती थी. श्री नरेंद्र मोदी की नेतृत्व संभालने के बाद जो हमारे देश के कार्यकर्ताओं में एक नया विश्वास था, हमने फैसला कर लिया कि हम 90 लड़ेंगे. ಈ ತಿಂಗಳ 28ರಂದು ಬಿಹಾರ ವಿಧಾನಸಭೆಗೆ ನಡೆಯುವ 3ನೇ ಹಂತದ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿವೆ. 6 ಜಿಲ್ಲೆಗಳ 50 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮತದಾರರನ್ನು ಒಲಿಸಿಕೊಳ್ಳಲು ಬಹಿರಂಗ ಸಭೆಗಳನ್ನು ನಡೆಸುತ್ತಿವೆ. ಛಾಪ್ರಾದಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ 25 ವರ್ಷಗಳಿಂದ ಬಿಹಾರ ಜನತೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗಕ್ಕೆ ಹೋರಾಟ ನಡೆಸುತ್ತಲಿದ್ದಾರೆ ಎಂದರು. रोजगारी मिलती है, किसानों के धान का खरीदी होता है, नए कारखाने छोड़िए
पुराने बंद पड़ गए हैं उसको भी चालू करने का कोई प्रयास नीतीश लालू ने जोड़ी ने नहीं किया। ನಂತರ ಸಿವಾನ್ನಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವರು ರಾಜ್ಯವನ್ನು ದುರಾಡಳಿತದಿಂದ ಮುಕ್ತವಾಗಿಸುವುದಾಗಿ ಅಧಿಕಾರಕ್ಕೇರಿದ ನಿತೀಶ್ ಕುಮಾರ್ ಆರ್ಜೆಡಿ ವರಿಷ್ಠ ಲಾಲೂ ಪ್ರಸಾದ್ ಯಾದವ್ ಅವರೊಂದಿಗೆ ಕೈಜೋಡಿಸಿರುವುದು ದುರಂತ ಎಂದರು. जनता पार्टी के साथ मिलकर शासन चलाने का जनादेश था, वो बचाने के लिए लालू प्रसाद की गोदी में बैठकर मुख्यमंत्री बने। अब बिहार की जनता जवाब मांग रही है। यह बिहार की ಪಾಟ್ನಾದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಜೆಡಿಯು ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ರಾಜ್ಯದಲ್ಲಿ ವೈದ್ಯರು ಮತ್ತು ಶುಶ್ರೂಷಕರ ಕೊರತೆ ಹೆಚ್ಚಾಗಿದೆ. ಈ ಚುನಾವಣೆ ರಾಜ್ಯದ ದಿಕ್ಕು ಹಾಗೂ ಭವಿಷ್ಯ ಬದಲಿಸಲಿದ್ದು ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಎನ್ಡಿಎ ಮಾತ್ರ ಶಕ್ತವಾಗಿದೆ ಎಂದರು. पूरा का पूरा सामर्थ्य एनडीए रखती है. ಕಾವೇರಿ ನದಿ ಪಾತ್ರದಲ್ಲಿನ ನೀರಿನ ಅಭಾವ ಪರಿಸ್ಥಿತಿಯನ್ನು ನ್ಯಾಯಾಲಯದ ಮುಂದೆ ವಿವರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸಂಕಷ್ಟ ಸೂತ್ರದ ಅನ್ವಯ ತಮಿಳುನಾಡಿಗೆ ಕರ್ನಾಟಕದಿಂದ ನೀರು ಹರಿಸಲಾಗಿದೆ. ರಾಜ್ಯದಲ್ಲಿ ನೀರಿನ ಅಭಾವ ತೀವ್ರವಾಗಿದ್ದು ನೆರೆ ರಾಜ್ಯಕ್ಕೆ ಹೆಚ್ಚಿನ ನೀರು ಬಿಡುವ ಸ್ಥಿತಿಯಲ್ಲಿಲ್ಲ ಎಂದು ಅವರು ಹೇಳಿದರು. ಸಂಕಷ್ಟದ ರೀತಿ ನೀರು ಕೊಟ್ಟಿದ್ದೀವಿ, ಸಂಕಷ್ಟದ ಸೂತ್ರದ ಪ್ರಕಾರ ನೀರು ಕೊಟ್ಟಿದ್ದೀವಿ. ಇವತ್ತು ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಕರ್ನಾಟಕದಲ್ಲಿ ಕುಡಿಯೋಕ್ಕೆ ನಮಗೆ ನೀರು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿದ್ದೀವಿ. ಅದರಿಂದ ಸಂಕಷ್ಟದ ರೀತಿಯ ಸೂತ್ರ ಏನಿದೆ ಅದರ ಪ್ರಕಾರ ನೀರು ಕೊಟ್ಟಿದ್ದೀವಿ. ಅದನ್ನು ನ್ಯಾಯಾಲಯದಲ್ಲೂ ಹೇಳ್ತೀವಿ, ಬೇರೆ ಕಡೆನೂ ಹೇಳ್ತೀವಿ. ಕೊಪ್ಪಳ ತಾಲೂಕಿನ ಹೊಸಳ್ಳಿ ಸಮೀಪದ ತುಂಗಭದ್ರಾ ಜಲಾಶಯದ ಎಡದಂಡೆ ಮೇಲ್ಮಟ್ಟದ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಕಾಲುವೆ ಒಡೆದು ಹರಿದ ನೀರಿನ ರಭಸಕ್ಕೆ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತಿದ್ದ ಭತ್ತದ ಬೆಳೆಗೆ ಹಾನಿಯಾಗಿದೆ. ನಿನ್ನೆ ಮಧ್ಯಾಹ್ನ ಕಾಲುವೆ ಒಡೆದಿದ್ದರಿಂದ ಜಲಾಶಯದಿಂದ ನೀರು ಬಿಡುವುದನ್ನು ನಿಲ್ಲಿಸಲಾಗಿದೆ. ಬೆಳೆದು ನಿಂತಿರುವ ಭತ್ತದ ಬೆಳೆ ಕಾಳು ಕಟ್ಟುವ ಹಂತದಲ್ಲಿದ್ದು ದಿನನಿತ್ಯ ಗದ್ದೆಗೆ ನೀರು ಹರಿಸಬೇಕಾಗುತ್ತದೆ. ಕಾಲುವೆ ದುರಸ್ತಿ ಕಾರ್ಯ ಪ್ರಾರಂಭವಾಗಿದ್ದು ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೂ 2-3 ದಿನ ಬೇಕಾಗಿರುವುದರಿಂದ ರೈತರು ಆತಂಕಕ್ಕೀಡಾಗಿದ್ದಾರೆ. ಸ್ಥಳೀಯ ರೈತರೊಬ್ಬರು ಈ ಕುರಿತು ಪ್ರತಿಕ್ರಿಯಿಸಿ ಕಳಪೆ ಕಾಮಗಾರಿಯೇ ಕಾಲುವೆ ಒಡೆಯಲು ಕಾರಣ ಎಂದು ಆರೋಪಿಸಿದರು. ಈಗ ನೀರೇನ್ರ ಈಗ ನೀವು ಈ ಒಂದು 24 ತಾಸಲ್ಲಿ ಅವ್ರು ನೀರು ಬಿಟ್ಟಿಲ್ಲ ಅಂದ್ರೆ ಈಗಾಗಲೇ ಸಾವಿರಾರು ಎಕರೆ ಈಗ ಆಳುಗಳ ಭತ್ತ ಬೆಳೆದಿದೆ. ನೀರೇನಾರ ಬಿಟ್ಟಿಲ್ಲ ಅಂದ್ರೆ ಆ ಭತ್ತನ ಕೂಡ ಒಂದು ನಶಿಸಿ ಹೋಗೋ ಜೋಳಾಗೋ ಒಂದು ಪರಿಸ್ಥಿತಿ ಆಗಿದೆ. ತುಂಗಭದ್ರಾ ಜಲಾಶಯದ ಸಹಾಯಕ ಇಂಜಿನಿಯರ್ ಪಂಪಾಪತಿ ಕಾಲುವೆ ಒಡೆದ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. 2-3 ದಿನದಲ್ಲಿ ಕಾಲುವೆ ದುರಸ್ತಿಯಾಗಲಿದ್ದು ಅದಾದ ನಂತರ ರೈತರ ಬೆಳೆಗಳಿಗೆ ನೀರು ಹರಿಸಲಾಗುವುದು ಎಂದು ಹೇಳಿದರು. ಕೆಲಸ ಶುರು ಮಾಡಕ್ಕೆ ಹೇಳಿದ್ವಿ. ಈಗ ಸ್ಪಾಟಿಗೆ ಇನ್ನೊಂದು 2 ನಿಮಿಷದಲ್ಲಿ ಇಟಾಚಿ ಕೂಡ ಬರ್ತಾ ಇದೆ. ಇದೆಲ್ಲ ಡ್ಯಾಮೇಜ್ ಆಗಿರೋದೆಲ್ಲ ತೆಗೆದುಬಿಟ್ಟು ಇನ್ನೊಂದು 2-3 ಡೇಸ್ನಲ್ಲಿ ಪಕ್ಕಾ ಕೆಲಸ ಮಾಡಿಬಿಟ್ಟು ರೈತರಿಗೆ ಅನುಕೂಲ ಆಗಂಗೆ ನೀರು ಕೊಟ್ಟು ಇಮಿಡಿಯೇಟ್. ಪೂತಿನ ಭಾವಗೀತೆಗಳ ಧ್ವನಿ ಸಾಂದ್ರಿಕೆಯನ್ನು ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಲಾಯಿತು. ಹಿರಿಯ ಗಾಯಕ, ಸಂಗೀತ ಸಂಯೋಜಕ ಗರ್ತಿಕೆರೆ ರಾಘಣ್ಣ ದಂಪತಿಯನ್ನು ಸನ್ಮಾನಿಸಲಾಯಿತು. ಪೂತಿನ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಪದಗಳ ಉಚ್ಚಾರಣೆಯಿಂದ ಕೇಳುಗರ ಹೃದಯವನ್ನು ನೇರವಾಗಿ ತಲುಪುವ ಗರ್ತಿಕೆರೆ ರಾಘಣ್ಣ ಹೃದಯ ಗಾಯಕರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನೇರವಾಗಿ ಅದು ಹೃದಯಕ್ಕೆ ತಲುಪುವಂಥದ್ದು. ಗುಡ್ಡಪ್ಪನವರು ಇಂಥ ಗಾಯಕರನ್ನ ಹೃದಯ ಗಾಯಕರು ಅಂತ ಕರೀತಾರೆ. ರಾಘಣ್ಣವರಿಗೆ ಹೇಳಬಹುದಾದ ಮಾತು, ಇವರು ಹೃದಯ ಗಾಯಕ. ರಾಘಣ್ಣವರ ಹಾಡಿನ ವಿಶೇಷ ಏನ್ ಗೊತ್ತಾ? ಅವರು ಯಾವ ಹಾಡನ್ನು ಕಣ್ಣೀರು ತರದೆ ಮುಗಿಸಲಾರರು. ನಾನು ಅವರ ಯಾವ ಹಾಡನ್ನು ಕಣ್ಣೀರು ಕರೆಯದೆ ಕೇಳಲಾರೆ. ಟ್ರಸ್ಟ್ ಕಾರ್ಯದರ್ಶಿ ಕೆಎಸ್ ಅಚ್ಯುತನ್ ಅನೇಕ ಕವಿಗಳ ಕವಿವಾಣಿಯನ್ನು ಗಾಯನದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದ ಕೀರ್ತಿ ಗರ್ತಿಕೆರೆ ರಾಘಣ್ಣ ಅವರದ್ದಾಗಿದೆ ಎಂದು ಬಣ್ಣಿಸಿದರು. ಅಭಿನಂದನೆ ಸ್ವೀಕರಿಸಿದ ಗರ್ತಿಕೆರೆ ರಾಘಣ್ಣ ಗೀತೆಯೊಂದನ್ನು ಪ್ರಸ್ತುತಪಡಿಸಿದರು. ಮೋಡವ ತಡೆದು ಕಂಬನಿ
ನಿರ್ಮಲ ಸ್ನಾನ ಘಟ್ಟಗಳು ನಿರ್ಮಲ ಸ್ನಾನ ಘಟ್ಟಗಳು. ತ್ಯಾಗ ಮಾನವೀಯತೆ ಪರ ಹೋರಾಡಿದ ಪ್ರತೀಕವಾಗಿ ಮುಸ್ಲಿಂ ಬಾಂಧವರು ಬೆಂಗಳೂರಿನಲ್ಲಿಂದು ಮೊಹರಂ ಆಚರಿಸಿದರು. ಮಸೀದಿ ಹಾಗೂ ದರ್ಗಾಗಳಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಿತು. ಮೊಹರಂ ಸಂದೇಶ ಸಾರುವ ಮೆರವಣಿಗೆಯಲ್ಲಿ ಸಹಸ್ರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡರು. हुसैन की ये बात सुनकर सुलझना ने सर ಧಾರ್ಮಿಕ ಮುಖಂಡ ಸೈಯದ್ ದಾಮಿನ್ 1370 ವರ್ಷಗಳ ಹಿಂದೆ ಮಾನವೀಯತೆ ಪರ ಹೋರಾಡಿ ಪ್ರಾಣತ್ಯಾಗ ಮಾಡಿದ ಹಜರತ್ ಇಮಾಮ್ ಹುಸೇನ್ ಸಂದೇಶ ಸಾರುವುದು ಮೊಹರಂ ಆಚರಣೆಯ ಉದ್ದೇಶ ಎಂದು ತಿಳಿಸಿದರು. ಇದೊಂದು ಒಂದು ಒಂದು ರೆವಲ್ಯೂಷನ್ ತರ ನಾವು ಆಚರಣೆ ಮಾಡಿಸ್ತೀವಿ. ಮೊಹರಂ ಪ್ರಯುಕ್ತ ಬೀದರ್ನಲ್ಲಿಂದು ಇರಾನಿ ಸಮುದಾಯದವರು ಪೀರ್ ದೇವರ ಬೃಹತ್ ಮೆರವಣಿಗೆ ನಡೆಸಿದರು. सदर बड़ा कौन हुसैन 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 जुदा कौन हुसैन सदर बड़ा कौन हुसैन सदर बड़ा कौन हुसैन हुसैन हुसैन. ಮೆರವಣಿಗೆ ಉದ್ದೇಶಿಸಿ ಮಾತನಾಡಿದ ಇರಾನಿ ಧರ್ಮಗುರುಗಳು ಎಲ್ಲರಲ್ಲೂ ಒಳ್ಳೆಯ ನಡತೆ, ಸಮಾಜ ಸೇವಾ ಮನೋಭಾವನೆ ಮೂಡಿಸುವುದು ಮತ್ತು ದೀನದಲಿತರ ಏಳಿಗೆಗಾಗಿ ಶ್ರಮಿಸಬೇಕೆಂದು ಸಮುದಾಯಕ್ಕೆ ಕರೆ ನೀಡಿದರು. ಇಂದು ಖ್ಯಾತ ವ್ಯಂಗ್ಯಚಿತ್ರಕಾರ ಆರ್.ಕೆ. ಲಕ್ಷ್ಮಣ್ ಅವರ ಜನ್ಮದಿನ. 1921 ಅಕ್ಟೋಬರ್ 24ರಂದು ಜನಿಸಿದ ಆರ್.ಕೆ. ಲಕ್ಷ್ಮಣ್ ಸ್ಥಳೀಯ ಪತ್ರಿಕೆಗಳಲ್ಲಿ ವೃತ್ತಿಜೀವನ ಆರಂಭಿಸಿದರು. 1947ರಲ್ಲಿ ಫ್ರೀ ಪ್ರೆಸ್ ಜರ್ನಲ್ನಲ್ಲಿ ಪೂರ್ಣಕಾಲಿಕ ಸೇವೆಗೆ ಸೇರಿದ ಅವರು ನಂತರ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ಸೇರಿ ಖ್ಯಾತಿ ಪಡೆದರು. ಲಕ್ಷ್ಮಣ್ ಅವರ ಸೋದರ ಆರ್.ಕೆ. ನಾರಾಯಣ್ ಅವರ ಕೃತಿ ಆಧರಿಸಿದ ಮಾಲ್ಗುಡಿ ಡೇಸ್ ಟಿವಿ ಧಾರಾವಾಹಿ ಹಾಗೂ ಕೆಲ ಚಲನಚಿತ್ರಗಳಲ್ಲಿ ಲಕ್ಷ್ಮಣ್ ಅವರ ವ್ಯಂಗ್ಯಚಿತ್ರಗಳನ್ನು ಬಳಸಿಕೊಳ್ಳಲಾಗಿತ್ತು. ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ಮ್ಯಾಗಸೆಸ್ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಲಕ್ಷ್ಮಣ್ ಅವರು 2015ರ ಜನವರಿ 26ರಂದು ನಿಧನ ಹೊಂದಿದರು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 5ನೇ ಹಾಗೂ ಅಂತಿಮ ಪಂದ್ಯ ನಾಳೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸರಣಿಯಲ್ಲಿ ಎರಡೂ ತಂಡಗಳು ತಲಾ 2 ಪಂದ್ಯಗಳನ್ನು ಗೆಲ್ಲುವ ಮೂಲಕ 2-2ರಲ್ಲಿ ಸಮಬಲ ಸಾಧಿಸಿವೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಇದುವರೆಗೆ ಸಮಬಲದ ಸಾಮರ್ಥ್ಯ ಪ್ರದರ್ಶಿಸಿದ್ದು, ನಾಳಿನ ಪಂದ್ಯ ತೀವ್ರ ಹಣಾಹಣಿಯಿಂದ ಕೂಡಿರುವ ನಿರೀಕ್ಷೆಯಿದ್ದು ಸರಣಿಯ ನಿರ್ಣಾಯಕ ಪಂದ್ಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿಯ ಮನ್ ಕಿ ಬಾತ್ನಲ್ಲಿ ನಾಳೆ ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ವಿಶ್ವಸಂಸ್ಥೆಗೆ 70ನೇ ವಾರ್ಷಿಕೋತ್ಸವ, ಪ್ರಧಾನಿ ಶುಭಾಶಯ. ಸಂಕಷ್ಟ ಸೂತ್ರದಡಿ ತಮಿಳುನಾಡಿಗೆ ನೀರು ಅಭಾವ ಕಾರಣ ಹೆಚ್ಚಿನ ನೀರು ಬಿಡುಗಡೆ ಸಾಧ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಹಾಗೂ ಏಕದಿನ ಕ್ರಿಕೆಟ್, ಮುಂಬೈನಲ್ಲಿ ನಾಳೆ ಭಾರತ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.